ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಸಹೃದಯಿ ಶ್ರೋತೃಗಳೇ, ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 212ನೆಯ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಬರಹಗಾರರಾದ ಸುನೀತಾ ಉಡುಪ ಜನ್ನಾಡಿ. ಬನ್ನಿ ಕಥೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಕಥೆಯ ಶೀರ್ಷಿಕೆ ಕ್ಷಮೆ. ಪ್ರತಿಷ್ಠಿತ ಆಸ್ಪತ್ರೆಯೊಂದರ ಆಪರೇಷನ್ ಥಿಯೇಟರ್ನಲ್ಲಿ ಸ್ಟ್ರೆಚರ್ ಮೇಲೆ ಮಲಗಿದ್ದ ರೋಗಿಯ ಹೃದಯ ಬಡಿತ ಆತಂಕದಿಂದ ಏರುಪೇರಾಗುತ್ತಿತ್ತು. ಅಲ್ಲಿಯೇ ಉಪಚರಿಸುತ್ತಿದ್ದ ನರ್ಸ್, ಏಕೆ ಭಯಪಡುತ್ತೀರಿ ಸರ್, ಏನೂ ಆಗೋದಿಲ್ಲ, ನಿರಾಳವಾಗಿರಿ ಎಂದಾಗ ರೋಗಿ ಮತ್ತೊಮ್ಮೆ ಭಯದಿಂದ, ತುಂಬಾ ನೋವಾಗುತ್ತಾ ಸಿಸ್ಟರ್ ಎಂದು ಕೇಳಿದನು. ಆಗ ನರ್ಸ್, ಇಷ್ಟು ಏಕೆ ಹೆದರುತ್ತೀರಿ ಸರ್, ಡಾಕ್ಟರ್ ನಿಮಗೆ ಹಾಗೆ ಆಪರೇಷನ್ ಮಾಡೋಲ್ಲ, ಅನಸ್ತೇಶಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಮಾಡ್ತಾರೆ, ನಿಮಗೆ ಸ್ವಲ್ಪವೂ ನೋವು ಗೊತ್ತಾಗೋಲ್ಲ ಎಂದು ಹೇಳುವಷ್ಟರಲ್ಲಿ ಪುನಃ ರೋಗಿ ದಿಗಿಲಿನಿಂದ, ಸಿಸ್ಟರ್, ಒಂದೊಮ್ಮೆ ಪ್ರಜ್ಞೆ ಮರಳಿ ಬಾರದೇ ಇದ್ರೆ ಏನು ಮಾಡೋದು ಎಂದ. ಆಗ ನರ್ಸ್ ತುಸು ಕೋಪದಿಂದ ಜೋರಾಗಿಯೇ, ಹಾಗೇನೂ ಆಗೋಲ್ಲ, ಅನಸ್ತೇಶಿಯಾ ಕೊಡುವ ಡಾಕ್ಟರ್ ಪರಿಣತರೇ ಆಗಿರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋ ಜ್ಞಾನ ಅವರಿಗೆ ಇರ್ತದೆ, ನೀವು ಏನೂ ಮಾತನಾಡದೆ ಶಾಂತಚಿತ್ತರಾಗಿ ಸುಮ್ಮನಿರಿ, ದೇವರ ಧ್ಯಾನ ಮಾಡಿ ಎಂದು ಹೇಳಿ ಬೇರೆ ರೋಗಿಯ ಬಳಿಗೆ ಹೋದಳು. ಆದರೂ ಈ ರೋಗಿ ಮನಸ್ಸಿನಲ್ಲೇ, ಹಾಳಾದ್ದು, ಈ ಹೊಟ್ಟೆ ನೋವು ಬಾರದಿದ್ದರೆ ಇಲ್ಲಿ ಆಸ್ಪತ್ರೆಗೆ ಬಂದು ಹೆದರಿ ಸಾಯುವ ಸ್ಥಿತಿ ಬರ್ತಾ ಇರಲಿಲ್ಲ, ಏನೋ ಗಡ್ಡೆಯಂತೆ, ತೆಗೆಯದಿದ್ದರೆ ನೋವಿನಿಂದ ಸಾಯ್ಬೇಕಂತೆ, ಈಗಲೂ ಏನು ಆರಾಮಿದ್ದೇನ, ನಾನು ಸಾಯ್ತಾ ಇದ್ದೇನೆ, ನನ್ನ ಗೋಳು ಕೇಳೋರೇ ಇಲ್ಲ ಎಂದು ತನ್ನಷ್ಟಕ್ಕೆ ತಾನು ಗೊಣಗತೊಡಗಿದನು. ಸಹಿ ಹಾಕಿಸಿಕೊಂಡು ಎಷ್ಟು ಹೊತ್ತಾದರೂ ಆಪರೇಷನ್ ಮಾಡದಿದ್ದಾಗ ರೋಗಿ ಮತ್ತೆ ಶುಶ್ರೂಷಕಿಯನ್ನು ಕೂಗಿ ಕರೆದ. ಏಕೆ ತಡವಾಗುತ್ತಿದೆ ಎಂದಾಗ ನರ್ಸ್ ಹೇಳಿದಳು, ಆಪರೇಷನ್ ಮಾಡಲು ವೈದ್ಯರು ತಯಾರಾಗಿಯೇ ಇದ್ದಾರೆ, ಆದರೆ ಅನಸ್ತೇಶಿಯಾ ಕೊಡುವ ಡಾಕ್ಟರ್ಗಾಗಿ ಕಾಯುತ್ತಿದ್ದೇವೆ ಎಂದಳು. ಇದನ್ನು ಕೇಳಿದ ರೋಗಿಯ ಮುಖದಲ್ಲಿ ಮತ್ತೆ ದುಗುಡದ ಛಾಯೆ ಆವರಿಸಿ, ಬರುವುದೇ ತಡವಾಗಿ ಬಂದು ಗಡಿಬಿಡಿಯಲ್ಲಿ ಅನಸ್ತೇಶಿಯಾ ಪ್ರಮಾಣ ವ್ಯತ್ಯಾಸ ಆದರೆ ಇನ್ನು ನನ್ನ ಕತೆ ಮುಗಿದಂತೆ ಎಂದು ಹಲುಬಿದನು. ಅಷ್ಟರಲ್ಲೇ 4-5 ನರ್ಸ್, ಜೂನಿಯರ್ ವೈದ್ಯರೆಲ್ಲ ರೋಗಿಯ ಬಳಿ ಬಂದು, ಭಯಪಡದೆ ಶಾಂತರಾಗಿರಿ, ಅನಸ್ತೇಶಿಯಾ ಡಾಕ್ಟರ್ ಬಂದರು ಎಂದು ಅವರನ್ನ ಇನ್ನೊಂದು ಕೊಠಡಿಗೆ ಕರೆದೊಯ್ದರು. ಅಲ್ಲಿ ಡಾಕ್ಟರ್ ಮುಖ ನೋಡಿದ ರೋಗಿಗೆ, ಈ ಮುಖ ಎಲ್ಲೋ ನೋಡಿದ ಹಾಗಿದೆಯಲ್ಲ ಎನ್ನುವ ಅನುಮಾನ ಕಾಡಿತು. ದಿಟ್ಟಿಸಿ ನೋಡಿದಾಗ ಆತಂಕ ಇನ್ನೂ ಹೆಚ್ಚಿತು. ಹಾ, ಇದು ಅವಳೇ, ಇನ್ನು ನನ್ನ ಕತೆ ಮುಗಿಯಿತು, ಅಂದಿನ ಅವಮಾನಕ್ಕೆ ತಕ್ಕ ಸೇಡು ತೀರಿಸಿಕೊಂಡೇ ಬಿಡುತ್ತಾಳೆ ಎಂದು ಕಣ್ಣೀರು ಹಾಕಿದ ರೋಗಿ. ಅಳುತ್ತಿದ್ದ ರೋಗಿಯನ್ನು ಕಂಡು ಅನಸ್ತೇಶಿಯಾ ಡಾಕ್ಟರ್ ಮುಖದಲ್ಲಿ ಸಣ್ಣ ನಗು. ನೆರೆದವರ ಮನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತ್ತು. ಡಾಕ್ಟರ್ ಮನಸ್ಸು 9 ವರ್ಷಗಳ ಹಿಂದಕ್ಕೆ ಓಡಿತ್ತು.
ರಾಧಿಕಾ ಮತ್ತು ರಮೇಶ್ರ ಏಕೈಕ ಪುತ್ರಿ ಸಿಂಚನ. ಓದಿನಲ್ಲಿ ಬಲು ಜಾಣೆಯಾದ ಸಿಂಚನ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದಳು. ಅಪ್ಪ ಅಮ್ಮ ದೈಹಿಕವಾಗಿ ಕುಳ್ಳಗೆ ಇದ್ದುದರಿಂದ ಸಿಂಚನ ಸಹ ಹೆಚ್ಚು ಎತ್ತರ ಬೆಳೆಯಲಿಲ್ಲ. ನೆಂಟರಿಷ್ಟರು ಅವಳ ದೇಹದ ಗಾತ್ರದ ಬಗ್ಗೆ ತಮಾಷೆ ಮಾಡಿದಾಗ ಸಿಂಚನಾಗೆ ಬೇಸರವಾದರೂ ಮನದಲ್ಲಿ ಇವರ ಮುಂದೆ ಏನಾದರೂ ಸಾಧನೆ ಮಾಡಿ ತೋರಬೇಕೆಂಬ ಛಲ ಗಟ್ಟಿಯಾಗುತ್ತಿತ್ತು. ಹಾಗೆ ಅವಳಲ್ಲಿ ಡಾಕ್ಟರ್ ಆಗಬೇಕೆಂಬ ಇಚ್ಛೆ ಪ್ರಬಲವಾಗತೊಡಗಿ ಚೆನ್ನಾಗಿ ಓದತೊಡಗಿದಳು. ತಂದೆ ತಾಯಿಯರಿಗೂ ಮಗಳು ಡಾಕ್ಟರ್ ಆಗಬೇಕೆಂಬ ಆಸೆ ಇದ್ದರೂ ಒತ್ತಾಯ ಹೇರಲಿಲ್ಲ. ಆದರೂ ಸಿಂಚನ ನೀಟ್ ಪರೀಕ್ಷೆ ಬರೆದು ಒಳ್ಳೆಯ ಕಾಲೇಜಿನಲ್ಲಿ ವೈದ್ಯಕೀಯ ಸೀಟು ಗಿಟ್ಟಿಸಿಕೊಂಡಳು. ಅಲ್ಲಿಯೂ ಇತರ ಮಕ್ಕಳಷ್ಟು ಎತ್ತರ ಇಲ್ಲದ ಕಾರಣ ಎಲ್ಲರ ಗೇಲಿ ಮಾತುಗಳಿಗೆ ಕಿವಿಯಾಗಬೇಕಾಯಿತು. ಆದರೂ ಸಾಧಿಸುವ ಛಲದಿಂದ ಮನಸ್ಸನ್ನು ದೃಢಗೊಳಿಸಿ ಓದತೊಡಗಿದಳು. ಹಾಸ್ಟೆಲ್ ವಾಸ, ಅಲ್ಲಿನ ಊಟ, ಮಕ್ಕಳ ತಮಾಷೆ ಇವು ಯಾವುದೂ ಮನಸ್ಸಿಗೆ ಹಿಡಿಸದಿದ್ದರೂ ಸಹ ಕೇವಲ ಪಾಠದೆಡೆ ದೃಷ್ಟಿ ನೆಟ್ಟಳು. ಎಲ್ಲ ಹದಿವಯಸ್ಸಿನ ಮಕ್ಕಳಂತೆ ಮೋಜು ಮಸ್ತಿ ಎಂದು ಸಮಯ ಹಾಳು ಮಾಡದೆ ಓದತೊಡಗಿದಳು ಸಿಂಚನ. ಅದೊಂದು ದಿನ ಕಾಲೇಜಿಗೆ ರಜೆ ಇದ್ದುದರಿಂದ ಅಪ್ಪನ ಗೆಳೆಯರೊಬ್ಬರ ಪಾರ್ಟಿಗೆ ಅಪ್ಪ ಅಮ್ಮನ ಜೊತೆ ಸಿಂಚನ ಕೂಡ ಹೊರಟಳು. ಅಲ್ಲಿ ಇವಳನ್ನು ನೋಡಿದ ಅಪ್ಪನ ಗೆಳೆಯ ಶ್ರೀಕಾಂತ್, ಹೋ, ಇವಳೇನಾ ನಿನ್ನ ಮುದ್ದಿನ ಮಗಳು? ಡಾಕ್ಟರ್ ಓದುತ್ತಿದ್ದಾಳೆ ಎಂದಿದ್ದೀಯಲ್ಲ, ಇವಳೆಂತ ಡಾಕ್ಟರ್ ಆಗ್ತಾಳೆ? ಇಷ್ಟು ಚಿಕ್ಕ ದೇಹ, ಇನ್ನೂ ಪ್ರೈಮರಿ ಹುಡುಗಿಯಂತೆ ಇದ್ದಾಳೆ. ನನ್ನ ಮಗಳನ್ನು ನೋಡು, ಇನ್ನೂ 10th ಅಷ್ಟೇ, ಈಗಲೇ ನನಗಿಂತ ಎತ್ತರ ಬೆಳೆದಿದ್ದಾಳೆ. ನಿನ್ನ ಮಗಳ ಕೈಯಲ್ಲಿ ಡಾಕ್ಟರ್ ಓದಲು ಸಾಧ್ಯವಿಲ್ಲ. MBBS ಅರ್ಧಕ್ಕೆ ಮುಗಿಸಿ ಓಡಿ ಬರ್ತಾಳೆ ನೋಡು ಎಂದು ನಕ್ಕಾಗ ಉಳಿದ ಕೆಲವರು ಸಹ ನಕ್ಕಿದ್ದು ನೋಡಿ ಸಿಂಚನ ಮನಸ್ಸಿಗೆ ಬಲು ಬೇಸರವಾಯಿತು. ಹಾಗೆ ಸಿಂಚನ ಅವರನ್ನು ಗಮನಿಸಿ ನೋಡಿದಳು. ದಪ್ಪ ದೇಹದ ಶ್ರೀಕಾಂತ್ ಅಂಕಲ್ ತಾನು ಮಾತ್ರ ಪರಿಪೂರ್ಣ ಎಂಬಂತೆ ನನಗೆ ಗೇಲಿ ಮಾಡ್ತಾ ಇದ್ದಾರೆ. ಆಗ ಮನದಲ್ಲೇ ಸಿಂಚನ ಅಂದುಕೊಂಡಳು, ಸಮಾಜದಲ್ಲಿ ಏಕೆ ಜನರು ದೈಹಿಕ ಗಾತ್ರಕ್ಕೆ ಇಷ್ಟು ಮಹತ್ವ ಕೊಡುತ್ತಾರೋ? ತಾವೂ ಸರಿಯಿಲ್ಲದೆ ಇನ್ನೊಬ್ಬರ ಕಡೆ ಬೆರಳು ತೋರಿಸಿ ಆಡಿಕೊಳ್ಳುವ ಇಂತಹ ಮಂದಿಯ ಮುಂದೆ ನಾನು ಇನ್ನೂ ಎತ್ತರಕ್ಕೇರಿ ತೋರಿಸಬೇಕೆಂದು ದೃಢ ನಿರ್ಧಾರ ಮಾಡಿದಳು. ಸಿಂಚನ ಮುಂದಿನ 4 ವರ್ಷ ಕಠಿಣ ಪರಿಶ್ರಮದಿಂದ ಶ್ರದ್ಧೆಯಿಂದ ಓದಿನೆಡೆ ಗಮನ ಹರಿಸಿದಳು. ಒಳ್ಳೆಯ ಅಂಕ ಗಳಿಸಿ ಕಾಲೇಜಿನ ದೊಡ್ಡ ಪ್ರೊಫೆಸರ್ ಮುಂದೆ ತನ್ನ ವಾಕ್ಚಾತುರ್ಯ ಹಾಗೂ ಧೈರ್ಯದಿಂದ ಮಾತನಾಡುತ್ತಾ ಅವರ ಮೆಚ್ಚುಗೆ ಗಳಿಸಿದಳು. ಕುಹಕವಾಡುವ ಸಹಪಾಠಿಗಳಿಂದ ದೂರವಿದ್ದು ಪ್ರೊಫೆಸರ್ ಹೇಳಿದ ಮಾತು, ನಾಲೆಜ್ ಈಸ್ ಪವರ್, ಜ್ಞಾನವೇ ದೊಡ್ಡ ಶಕ್ತಿ, ಅದು ಎಲ್ಲಾ ನ್ಯೂನತೆಗಳನ್ನು ಬದಿಗಿರಿಸುತ್ತದೆ, ಎಲ್ಲರೂ ಅದಕ್ಕೆ ತಲೆಬಾಗುವರು ಎಂಬ ಮಾತನ್ನೇ ಮಂತ್ರವಾಗಿಸಿಕೊಂಡಳು ಸಿಂಚನ. ಕಾಲೇಜಿನ ಗ್ರಾಜ್ಯುಯೇಷನ್ ಡೇ ದಿನ ಇಡೀ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯುವಾಗ ಮೊದಲ 3 ಸ್ಥಾನದಲ್ಲಿ ಸಿಂಚನ ಹೆಸರು ಇತ್ತು. ವೇದಿಕೆಯೇರಿ ಪದಕ ಸ್ವೀಕರಿಸುವಾಗ ಕುಹಕವಾಡಿದ ಮಕ್ಕಳೇ ಕರತಾಡನ ಮಾಡಿದ್ದರು. ಆಗ ಸಿಂಚನ ಮನದಲ್ಲಿ ಮೂಡಿಬಂತು, ನಾಲೆಜ್ ಈಸ್ ಪವರ್, ಜ್ಞಾನವೇ ದೊಡ್ಡ ಶಕ್ತಿ. ನಂತರ ಸಿಂಚನ ಅನಸ್ತೇಶಿಯಾ ವಿಷಯದಲ್ಲಿ MD ಮಾಡಿ ಪ್ರತಿಷ್ಠಿತ ಆಸ್ಪತ್ರೆಯ ಬಹುಬೇಡಿಕೆಯ ವೈದ್ಯಳಾದಳು. ಇದೀಗ ತಂದೆಯ ಅದೇ ಗೆಳೆಯ ಶ್ರೀಕಾಂತರನ್ನು ಬೆಡ್ಡಿನ ಮೇಲೆ ನೋಡಿ ಅಂದಿನ ಅವಮಾನ ನೆನಪಾಗಿ ಮುಗುಳ್ನಗೆ ಬೀರಿದಳು. ಈಗ ಶ್ರೀಕಾಂತ್ ಅವಳ ಕೈ ಹಿಡಿದು, ಸಿಂಚನ, ನನ್ನನ್ನು ಕ್ಷಮಿಸು. ಅಂದು ನಾನು ನಿನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಿಕ್ಷೆ ಅನುಭವಿಸಿದ್ದೇನೆ. ನನ್ನ ಮಗಳನ್ನು ಡಾಕ್ಟರ್ ಮಾಡಬೇಕೆಂಬ ಆಸೆಯಿಂದ ಓದಿಸಿದೆ. ಆದರೆ ಅವಳಿಗೆ ಅದರಲ್ಲಿ ಆಸಕ್ತಿಯೇ ಇಲ್ಲದೆ ಒತ್ತಡದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಳು. ಮಕ್ಕಳ ಮನಸ್ಸಿನ ಶಕ್ತಿಯೇ ದೈಹಿಕ ಗಾತ್ರಕ್ಕಿಂತ ಮೇಲು. ಮಾನಸಿಕವಾಗಿ ಸದೃಢರಾದರೆ ಮಾತ್ರ ಮಕ್ಕಳು ಏನನ್ನಾದರೂ ಸಾಧಿಸಬಲ್ಲರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಸಾಧನೆ ಮಾಡಿದ ನಿನ್ನಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳುತ್ತಿದ್ದೇನೆ. ಅನಸ್ತೇಶಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಮಾಡದೆ ಕಾಪಾಡಮ್ಮ ಎಂದು ಶ್ರೀಕಾಂತ್ ಗೋಗರೆದರು. ಆಗ ಸಿಂಚನ ನಗುತ್ತಲೇ ಸಂತೈಸಿದಳು, ಅಂಕಲ್, ನಿಮ್ಮಂಥವರ ಕಟು ಮಾತುಗಳನ್ನೇ ನಾನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಓದಿದೆ. ಇಂದು ಸಮಾಜದ ಜನರ ಸೇವೆ ಮಾಡುವ ಪಣ ತೊಟ್ಟಿದ್ದೇನೆ. ಹಾಗೆಲ್ಲ ರೋಗಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದಿಲ್ಲ. ನಮಗೂ ವೃತ್ತಿಧರ್ಮ ಎಂಬುದಿದೆ. ನಿಶ್ಚಿಂತೆಯಿಂದಿರಿ, ಎಲ್ಲವೂ ಸರಿಯಾಗುತ್ತದೆ ಎಂದು ತನ್ನ ಕೆಲಸದೆಡೆ ಗಮನವಿಟ್ಟಳು. ಕ್ಷಮೆ ಕೇಳುವವನಿಗಿಂತ ಕ್ಷಮಿಸುವ ಉದಾರ ಬುದ್ಧಿ ಉಳ್ಳವನೇ ಶ್ರೇಷ್ಠನಂತೆ. ನಿನ್ನ ಉದಾರತೆಗೆ ಮೆಚ್ಚಿದೆ ಮಗಳೇ.
ಇನ್ನೂ ಹೆಚ್ಚಿನ ಯಶಸ್ಸು ನಿನಗೆ ದೇವರು ಕರುಣಿಸಲಿ. ಈ ದೇಹವನ್ನು ನಿನಗೇ ಒಪ್ಪಿಸಿರುವೆ, ಆರೋಗ್ಯವಂತನನ್ನಾಗಿಸು ಎಂದು ಶ್ರೀಕಾಂತರು ಮೌನಕ್ಕೆ ಜಾರಿದರು. ನೆರೆದಿದ್ದ ವೈದ್ಯ ಸಮೂಹ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರೆ ನರ್ಸ್ ತಾನೂ ದನಿಗೂಡಿಸಿದಳು. ಸಮಾಜದಲ್ಲಿ ಇಂದು ಎಷ್ಟೋ ಕಡೆಗಳಲ್ಲಿ ಒಬ್ಬರ ದೈಹಿಕ ಗಾತ್ರ ನೋಡಿ ಗೇಲಿ ಮಾಡುವ ಮನಸ್ಥಿತಿ ಇಂದಿಗೂ ಇದೆ ಡಾಕ್ಟರೇ. ಈ ಭಯದಿಂದ ಎಷ್ಟೋ ಜನ ಸಾಮಾಜಿಕವಾಗಿ ಬೆರೆಯಲು ಹಿಂದೆ ಸರಿಯುತ್ತಿದ್ದಾರೆ. ತಮ್ಮಲ್ಲಿ ದೋಷವಿದ್ದರೂ ಇನ್ನೊಬ್ಬರ ಮನಸ್ಸಿಗೆ ಬೇಸರವಾಗುವಂತೆ ನುಡಿಯುವುದು ನಿಂತಾಗಲೇ ಸ್ವಸ್ಥ ಸಮಾಜದ ನಿರ್ಮಾಣ ಆಗುವುದು ಎಂದು ಸಿಸ್ಟರ್ ಶ್ರೀಕಾಂತ್ ಕಡೆ ದೃಷ್ಟಿ ಬೀರಿ, ಇನ್ನು ಎಂದಿಗೂ ಯಾರಿಗೂ ಏನನ್ನೂ ಹೇಳಬೇಡಿ ಸರ್ ಎಂದಳು. ಸಿಂಚನ ಮನಸ್ಸಿನಲ್ಲಿ ಮತ್ತೊಮ್ಮೆ ಹೇಳಿಕೊಂಡಳು, ನಾಲೆಜ್ ಈಸ್ ಪವರ್, ಜ್ಞಾನವೇ ದೊಡ್ಡ ಶಕ್ತಿ. ಇದುವರೆಗೂ ಸ್ವರಚಿತ ಕಥಾವಾಚನವನ್ನ ಪ್ರೀತಿಪೂರ್ವಕವಾಗಿ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಬರಹಗಾರರಾದ ಸುನೀತಾ ಉಡುಪ ಜನ್ನಾಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.